Hello, my dear students. Welcome to Constitution of India class. Dear students, in last class we discussed about the Lok Sabha composition, election, qualification and durations, and Lok Sabha powers and functions of the Lok Sabha. We discussed about the last class. In today's class, I am going to start Rajya Sabha. Rajya Sabha composition, election of Rajya Sabha, qualifications, duration, chairman and deputy chairman, sessions, privileges and immunities, and the powers and functions of Rajya Sabha. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನಾವು ಲೋಕಸಭೆಯ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಂಡಿದ್ವಿ. ಲೋಕಸಭೆಯ ರಚನೆ ಹೇಗಾಯಿತು, ಲೋಕಸಭೆಯ ಕಾರ್ಯಗಳು ಮತ್ತು ಲೋಕಸಭೆಗೆ ಯಾವ ರೀತಿಯಾಗಿ ಎಲೆಕ್ಟ್ ಆಗ್ತಾರೆ, ಚುನಾವಣಾ ವಿಧಾನ, ಮತ್ತು ಲೋಕಸಭೆಗೆ ಸದಸ್ಯನಾಗಬೇಕು ಅಂದರೆ ಏನು ಅರ್ಹತೆಗಳು ಮತ್ತು ಅಧಿಕಾರಾವಧಿ ಮತ್ತು ಅಧಿವೇಶನಗಳು ಯಾವಾಗ ನಡೆಯುತ್ತೆ, ಮತ್ತು ಲೋಕಸಭೆಯಲ್ಲಿ ಬರ್ತಕ್ಕಂಥ ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರ ಬಗ್ಗೆ ಎಲ್ಲ ತಿಳಿದುಕೊಂಡಿದ್ವಿ. ಹಾಗೆ ಮುಂದುವರಿದು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಸಹ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ರಾಜ್ಯಸಭೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಜ್ಯಸಭೆಯ ರಚನೆ ಹೇಗಾಗುತ್ತೆ ಮತ್ತು ರಾಜ್ಯಸಭೆಗೆ ಹೋಗಬೇಕಾದ್ರೆ ಚುನಾವಣೆಯನ್ನು ಯಾವ ರೀತಿಯಾಗಿ ನಡೆಸ್ತಾರೆ, ಮತ್ತು ರಾಜ್ಯಸಭೆಯಲ್ಲಿ ನಾವು ಸ್ಪರ್ಧನೆ ಮಾಡಬೇಕಾದ್ರೆ ಅರ್ಹತೆಗಳೇನು, ಮತ್ತು ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ, ಮತ್ತು ಅಲ್ಲಿರ್ತಕ್ಕಂಥ ಸಭಾಪತಿಗಳು ಮತ್ತು ಉಪಸಭಾಪತಿಗಳು ಮತ್ತು ಅಧಿವೇಶನಗಳು ಯಾವ ರೀತಿ ನಡೆಯುತ್ತೆ, ಮತ್ತು ಅವ್ರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಮತ್ತು ವಿನಾಯಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಜೊತೆಗೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಸಂಪೂರ್ಣ ವಿವರಣೆಯೊಂದಿಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ is the upper house of the Union Parliament. It gives representation to the states of the Union. However, the states do not enjoy an equal representation in the Rajya Sabha. These have been given representations on the basis of the size of their populations. Compositions of the Rajya Sabha. ಅದಕ್ಕಿಂತ ಮೊದಲು ರಾಜ್ಯಸಭೆಯ ಬಗ್ಗೆ ನಾನು ಸ್ವಲ್ಪ ನಿಮಗೆ ವಿವರಣೆಯನ್ನು ಕೊಡ್ತೇನೆ. ರಾಜ್ಯಸಭೆಯು ಸಂಸತ್ತಿನ ಮೇಲ್ಮನೆಯಾಗಿರ್ತಕ್ಕಂಥದ್ದು. ಇದು ಭಾರತದ ಸಂಯುಕ್ತ ವ್ಯವಸ್ಥೆಯ ಘಟಕಗಳಾದ ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ. ರಾಜ್ಯಸಭೆಯು ಪರೋಕ್ಷವಾಗಿ ಚುನಾಯಿಸಲ್ಪಟ್ಟ ಸಂಸ್ಥೆಯಾಗಿದೆ. ರಾಜ್ಯಸಭೆಯು ತನ್ನ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಗ್ರೇಟ್ ಬ್ರಿಟನ್ನಿನ ಶ್ರೀಮಂತರ ಸದನವನ್ನು ಹೋಲುತ್ತದೆ. ಇದನ್ನು ಹಿರಿಯರ ಸದನ ಎಂದು ಸಹ ಕರೆಯಲಾಗುತ್ತೆ. ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು
ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಿಗೆ ಹೋಲಿಸಿದಾಗ ರಾಜ್ಯಸಭೆ ದುರ್ಬಲ ಸದನವಾಗಿ ಗೋಚರಿಸುತ್ತದೆ. ಸೊ ಇದರ ರಚನೆ, ಕಾಂಪೋಸಿಷನ್ಸ್ ಆಫ್ ದಿ ರಾಜ್ಯಸಭಾ. The Rajya Sabha can have a maximum strength of 250 members. Out of this, 238 are to be the representative of the states and remaining 12 members are to be nominated by the President from amongst persons who have achieved distinction in the fields of art, literature, science or social services. At present, the Rajya Sabha has 245 members, 233 elected and 12 nominated members of each state legislative assembly. Together, elect their allotted numbers of MPs for Rajya Sabha. The President nominates 12 MPs of Rajya Sabha. Odisha has 10 seats in the Rajya House. ಸಂವಿಧಾನ 80ನೇ ವಿಧಿಯ ಪ್ರಕಾರ ರಾಜ್ಯಸಭೆಯು 250 ಮಂದಿ ಸದಸ್ಯರನ್ನು ಹೊಂದಿರತಕ್ಕದ್ದು. ಇವರಲ್ಲಿ 238 ಮಂದಿ ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ ಹಾಗೂ 12 ಮಂದಿ ಸದಸ್ಯರನ್ನು ನಾಮಕರಣ ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇನ್ನು ಚುನಾವಣೆ, ಎಲೆಕ್ಷನ್, ಮೆಥಡ್ ಆಫ್ ಎಲೆಕ್ಷನ್ ಅಂತೇಳಿ ಹೇಳ್ಬೋದು. The members of Rajya Sabha are elected indirectly by the people. The people of each state elect the members of their state legislative assembly, who then elect the members of Rajya Sabha by a method of proportional representation, single transferable vote system. Each state legislative assembly elects as many representatives as have been elected to it by the constitution. ಇಲ್ಲಿ ನಾವು ರಾಜ್ಯಸಭೆಯ ಒಂದು ಚುನಾವಣೆಯ ಬಗ್ಗೆ ನೋಡೋದಾದರೆ, ರಾಜ್ಯಸಭೆಯ 238 ಮಂದಿ ಸದಸ್ಯರನ್ನು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಿರ್ವಾಚನಾ ಮಂಡಳಿಗಳ ಸದಸ್ಯರು ಚುನಾಯಿಸುತ್ತಾರೆ. ರಾಜ್ಯಸಭೆ ಸದಸ್ಯರ ಚುನಾವಣೆಯಲ್ಲಿ ಏಕಮತ ವರ್ಗಾವಣಾ ಪ್ರಮಾಣ ಅನುಗುಣವಾಗಿ ಈ ಒಂದು ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ ಈ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 12 ಮಂದಿಯನ್ನು ರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡುತ್ತಾರೆ. ಉದಾಹರಣೆಗೆ 2011ರಲ್ಲಿ ರಾಷ್ಟ್ರಾಧ್ಯಕ್ಷರು ರಂಗಕರ್ಮಿ ಬಿ ಜಯಶ್ರೀ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ದಾರೆ. 2012ರಲ್ಲಿ ಖ್ಯಾತ ಕ್ರಿಕೆಟ್ ಪಟು ಸಚಿನ್ ತೆಂಡೂಲ್ಕರ್ ಹಾಗೂ ಚಲನಚಿತ್ರ ನಟಿ ರೇಖಾರವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗಿದೆ. ಇನ್ನು ಅರ್ಹತೆಗಳೇನು? ರಾಜ್ಯಸಭೆಗೆ ಸದಸ್ಯತ್ವ ಪಡಿಬೇಕು ಅಂದರೆ ಏನು ಅರ್ಹತೆಗಳಿರಬೇಕು? ಕ್ವಾಲಿಫಿಕೇಷನ್. ವಾಟ್ಸ್ ದ ಕ್ವಾಲಿಫಿಕೇಷನ್? Qualification for the membership of Rajya Sabha. He must be a citizen of India.
he must be a citizen of India. He must be above the age of 30 years. He must possesses all other qualifications as laid down by the Parliament. He must not hold any office of profit under any government. He should not be an insane or a bankrupt. He should not have been disqualified under any law of the Parliament. Now, any person residing in any part of India can contest election to the Rajya Sabha from any state. For this purpose, residence of the concerned state is not essential. ಸೊ ರಾಜ್ಯಸಭೆಗೆ ಅರ್ಹತೆಯನ್ನು ನಾವಿಲ್ಲಿ ನೋಡೋದಾದರೆ ಸಂವಿಧಾನದ 84ನೇ ವಿಧಿಯ ಪ್ರಕಾರ ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳನ್ನು ನಾವು ಈ ರೀತಿಯಾಗಿ ಗಮನಿಸಬಹುದು. ಮೊದಲನೆಯದಾಗಿ ಭಾರತೀಯ ಪೌರನಾಗಿರಬೇಕು. ಎರಡನೆಯದು 30 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬೇಕು. ಮೂರನೆಯದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ನಾಲ್ಕನೆಯದು ಮಾನಸಿಕ ಅಸ್ವಸ್ಥನು, ದಿವಾಳಿಯು, ಅಪರಾಧಿಯೂ ಆಗಿರಬಾರದು. 5 ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಇತರೆ ಅರ್ಹತೆಗಳನ್ನು ಹೊಂದಿರತಕ್ಕದ್ದು. ಇದು ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳು. ಇನ್ನು ಇವರ ಅಧಿಕಾರಾವಧಿ ಎಷ್ಟು ವರ್ಷ? ಡ್ಯೂರೇಷನ್. The Rajya Sabha is a quasi-permanent house. It is not subject to dissolution as a whole. 1/3 of its members retire after every 2 years, and elections are held only for the vacant seats. The tenure of each member of Rajya Sabha is 6 years. At the end of every 2 years, 1:3 of its members retire after completing 6 years term. 83ನೇಯ ವಿಧಿಯ ಪ್ರಕಾರ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ. ರಾಜ್ಯಸಭೆಯು ಶಾಶ್ವತ ಸದನವಾದ್ದರಿಂದ ಅದನ್ನು ಲೋಕಸಭೆಯಂತೆ ವಿಸರ್ಜಿಸುವಂತಿಲ್ಲ. ಇದು ಶಾಶ್ವತ ಸದನ, ಹಾಗಾಗಿ ಲೋಕಸಭೆಯಂತೆ ಇದನ್ನು ವಿಸರ್ಜಿಸುವಂತಿಲ್ಲ. ಇನ್ನು ಸಭಾಪತಿಗಳು ಮತ್ತು ಉಪಸಭಾಪತಿ, ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್. ಚೇರ್ಮನ್ ಅಂಡ್ ಡೆಪ್ಯೂಟಿ ಚೇರ್ಮನ್. The Vice President of India is the ex officio chairman of the Rajya Sabha. He is not a member of the House. However, he presides over its meetings and conducts its proceedings during the absence of the Vice President. The Deputy Chairman of the Rajya Sabha presides over the meetings. The Deputy Chairman is elected by the Rajya Sabha MPs from among themselves. MPs from amongst themselves. ಭಾರತದ ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷ, ಸಭಾಪತಿ ಅಥವಾ ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ರಾಜ್ಯಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು
ವಹಿಸುವುದಲ್ಲದೆ ಸದನದ ಘನತೆ ಮತ್ತು ಗಾಂಭೀರ್ಯವನ್ನು ಕಾಪಾಡ್ತಾರೆ. ಒಂದು ಮಸೂದೆಯು ಸಮ ಪ್ರಮಾಣದ ಮತಗಳನ್ನು ಪಡೆದಂಥ ಸಂದರ್ಭದಲ್ಲಿ ಮಾತ್ರ ಉಪರಾಷ್ಟ್ರಾಧ್ಯಕ್ಷರು ನಿರ್ಣಾಯಕ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಂದಿದ್ದಾರೆ. ಇತರೆ ಸಂದರ್ಭಗಳಲ್ಲಿ ಇವರು ಮತವನ್ನು ಚಲಾಯಿಸುವಂತಿಲ್ಲ. ಯಾರು? ಚೇರ್ಮನ್, ಸಭಾಪತಿಗಳು. ಇನ್ನು ಉಪಸಭಾಪತಿ ಬಗ್ಗೆ ಹೇಳಬೇಕು ಅಂದರೆ, ರಾಜ್ಯಸಭೆಯ ಸದಸ್ಯರು ಮೊದಲನೇ ಅಧಿವೇಶನದಲ್ಲಿ ತಮ್ಮಲ್ಲೇ ಒಬ್ಬರನ್ನು ಉಪಸಭಾಪತಿಗಳನ್ನಾಗಿ ಆಯ್ಕೆ ಮಾಡ್ತಾರೆ. ಇವರು ಸಭಾಪತಿ ಗೈರು ಹಾಜರಿಯಲ್ಲಿ ಅವರ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಅಧಿವೇಶನಗಳು, ಸೆಷನ್ಸ್. ಅಧಿವೇಶನಗಳ ಬಗ್ಗೆ ಅಥವಾ ಸೆಷನ್ಸ್ಗಳ ಬಗ್ಗೆ ನಾವು ನೋಡೋದಾದರೆ, ದ ಪ್ರೆಸಿಡೆಂಟ್ convenes the sessions of the Rajya Sabha usually along with the sessions of the Lok Sabha or whenever he feels it necessary. However, there cannot be a gap of more than 6 months within the two sessions of Rajya Sabha. The President can call a special seasons of Rajya Sabha for getting approved any emergency declaration at a time when Lok Sabha stands dissolved. ಇಲ್ಲಿ ರಾಜ್ಯಸಭೆಯ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇರುತ್ತದೆ. ರಾಜ್ಯಸಭೆಯ ಅಧಿವೇಶನವನ್ನು ವರ್ಷದಲ್ಲಿ ಕನಿಷ್ಠ 2 ಬಾರಿ ಮಾತ್ರ ಕರೆಯಬೇಕು. 2 ಅಧಿವೇಶನಗಳ ನಡುವಿನ ಅಂತರವು 6 ತಿಂಗಳ ಅವಧಿಯನ್ನು ಮೀರುವಂತಿಲ್ಲ. ಸದಸ್ಯರ ಕೋರಿಕೆಯ ಮೇರೆಗೆ ರಾಷ್ಟ್ರಾಧ್ಯಕ್ಷರ ವಿಶೇಷ ಅಧಿವೇಶನವನ್ನು ಮಾತ್ರ ಕರೆಯಬಹುದು. ಇನ್ನು ಸೌಲಭ್ಯಗಳು ಮತ್ತು ವಿನಾಯಿತಿಗಳು. ರಾಜ್ಯಸಭೆಯ ಸದಸ್ಯರಿಗೆ ಇರ್ತಕ್ಕಂಥ ಸೌಲಭ್ಯ ಮತ್ತು ವಿನಾಯಿತಿಗಳು, ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್. The members of Rajya Sabha enjoy several privileges. They enjoy unrestricted freedom to express their views in the House. No action can be taken against them for anything said by them in the House. They cannot be arrested for any civil offense during and 40 days before and after the session of the Rajya Sabha. For protecting the privileges of the members of the House, the Committee on Privileges has been in existence since the inspection of the Rajya Sabha. ರಾಜ್ಯಸಭೆಯ ಒಂದು ಸದಸ್ಯರು ಕೆಲವೊಂದು ಸೌಲಭ್ಯಗಳನ್ನು ಮತ್ತು ವಿನಾಯಿತಿಗಳನ್ನು ಹೊಂದಿರತಕ್ಕಂಥದ್ದು. ರಾಜ್ಯಸಭೆಯ ಸದಸ್ಯರು ಪರಿಣಾಮಕಾರಿಯಾಗಿ ಹಾಗೂ ದಕ್ಷತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ಅವರಿಗೆ ನಮ್ಮ ಸಂವಿಧಾನವು 105ನೇ ವಿಧಿಯಡಿಯಲ್ಲಿ ಕೆಲವೊಂದು ಸೌಲಭ್ಯ ಮತ್ತು ವಿನಾಯಿತಿಗಳನ್ನು ಕಲ್ಪಿಸಿರ್ತಕ್ಕಂಥದ್ದು. ಅದರಲ್ಲಿ ಸದಸ್ಯರು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಆದ್ದರಿಂದ ಅವರು ಮುಕ್ತವಾಗಿ ಹಾಗೂ ನಿರ್ಭೀತವಾಗಿ ಚರ್ಚೆಗಳಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು, ಭಾಷಣ ಮಾಡಬಹುದು. ಸದನದಲ್ಲಿನ ಸದಸ್ಯರ ಭಾಷಣ, ಚರ್ಚೆ, ಮಾತು ಹಾಗೂ ವರ್ತನೆಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ರಾಜ್ಯಸಭೆಯು ಅಧಿವೇಶನದಲ್ಲಿರುವಾಗ ಸದಸ್ಯರನ್ನು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯ ನೀಡುವಂತೆ ಒತ್ತಾಯಿಸುವಂತಿಲ್ಲ.
ಸದನದ ಕಾರ್ಯಕಲಾಪಗಳನ್ನು ಪ್ರಕಟಿಸುವ ಅಥವಾ ಪ್ರಕಟಿಸದೇ ಇರುವ ಹಕ್ಕು ರಾಜ್ಯಸಭೆಯ ಸದಸ್ಯರಿಗಿದೆ. ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಅಪರಿಚಿತರನ್ನು ಸದನದ ಗ್ಯಾಲರಿಯಿಂದ ಹೊರಹಾಕುವ ಹಕ್ಕು ಸಾಮೂಹಿಕವಾಗಿ ಸದಸ್ಯರಿಗೆಲ್ಲರಿಗೆ ಸೇರಿದೆ. ಸದನದ ಹಕ್ಕು ಬಾಧ್ಯತೆಗಳನ್ನು ಉಲ್ಲಂಘಿಸುವ ಸದಸ್ಯರನ್ನು ಅಥವಾ ಇತರರನ್ನು ಶಿಕ್ಷೆಗೆ ಒಳಪಡಿಸುವ ಹಕ್ಕನ್ನು ಸದನದ ಸದಸ್ಯರು ಸಾಮೂಹಿಕವಾಗಿ ಹೊಂದಿರುತ್ತಾರೆ. ಸದಸ್ಯರಿಗೆ ಉಚಿತ ದೂರವಾಣಿ, ಪ್ರಯಾಣ ಭತ್ಯೆ, ವೇತನ, ನಿವೃತ್ತಿ ವೇತನ ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದು ಅವ್ರಿಗೆ ಇರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ಕೆಲವೊಂದು ರೀತಿಯ ವಿನಾಯಿತಿಗಳು. ಸೊ ವಿದ್ಯಾರ್ಥಿಗಳೇ, ಇವತ್ತಿಗೆ ಇಲ್ಲಿಗೆ ನಾವು ಕ್ಲಾಸನ್ನು ನಿಲ್ಲಿಸಿರೋಣ. ನಾಳಿನ ಒಂದು ತರಗತಿಯಲ್ಲಿ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು, ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಾಳಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಟುಮಾರೋ ವಿ ಡಿಸ್ಕಸ್ ಅಬೌಟ್ ದಿ powers and functions of Rajya Sabha. Powers and functions of Rajya Sabha. So thank you very much.